ವಿಜ್ಞಾನ ದಿನದ ಭಾಷಣ. ಮಾನ್ಯ ಮುಖ್ಯ ಉಪಾಧ್ಯಾಯರು, ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ವಂದನೆಗಳು. ಇಂದು ನಾವು ಆಚರಿಸುತ್ತಿರುವುದು ರಾಷ್ಟ್ರೀಯ ವಿಜ್ಞಾನ ದಿನ. ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಮಹಾನ್ ಭಾರತೀಯ ವಿಜ್ಞಾನಿ ಸಿ.ವಿ. ರಾಮನ್ ಅವರು ಕಂಡುಹಿಡಿದ ರಾಮನ್ ಪರಿಣಾಮಕ್ಕೆ ಗೌರವ ಸೂಚಿಸುವ ದಿನವಾಗಿದೆ. ಈ ಮಹತ್ವದ ಸಂಶೋಧನೆಗಾಗಿ ಅವರಿಗೆ ನೊಬೆಲ್ ಬಹುಮಾನ ದೊರಕಿತು. ವಿಜ್ಞಾನವೆಂದರೆ ಏನು? ವಿಜ್ಞಾನವೆಂದರೆ ಪ್ರಶ್ನೆ ಕೇಳುವುದು, ಪರೀಕ್ಷಿಸುವುದು ಮತ್ತು ಸತ್ಯವನ್ನು ಕಂಡುಹಿಡಿಯುವುದು. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತುವಿನ ಹಿಂದೆ ವಿಜ್ಞಾನವಿದೆ. ಬೆಳಕು ಏಕೆ ಹೊಳೆಯುತ್ತದೆ? ಮಳೆ ಹೇಗೆ ಬೀಳುತ್ತದೆ? ಹಕ್ಕಿಗಳು ಹೇಗೆ ಹಾರುತ್ತವೆ? ಇಂತಹ ಸಾವಿರಾರು ಪ್ರಶ್ನೆಗಳ ಉತ್ತರವೇ ವಿಜ್ಞಾನ. ಇಂದಿನ ಜಗತ್ತಿನಲ್ಲಿ ವಿಜ್ಞಾನ ಇಲ್ಲದೆ ನಮ್ಮ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಮೊಬೈಲ್ ಫೋನ್, ಕಂಪ್ಯೂಟರ್, ಇಂಟರ್ನೆಟ್, ವೈದ್ಯಕೀಯ ಸಾಧನೆಗಳು ಇವೆಲ್ಲವೂ ವಿಜ್ಞಾನದ ಕೊಡುಗೆ. ಕೊರೋನಾ ಮಹಾಮಾರಿಯ ಸಮಯದಲ್ಲಿ ವಿಜ್ಞಾನಿಗಳ ಪರಿಶ್ರಮದಿಂದ ಲಸಿಕೆ ಅಭಿವೃದ್ಧಿಯಾಯಿತು. ಇದರಿಂದ ಲಕ್ಷಾಂತರ ಜನರ ಜೀವ ಉಳಿಯಿತು. ಭಾರತವು ವಿಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಿದೆ. ಇಸ್ರೋ ವಿಶ್ವದ ಗಮನ ಸೆಳೆದಿದೆ. ಚಂದ್ರಯಾನ ಮತ್ತು ಮಂಗಳಯಾನಂತಹ ಯೋಜನೆಗಳು ನಮ್ಮ ದೇಶದ ಗೌರವವನ್ನು ಹೆಚ್ಚಿಸಿವೆ. ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿ ಆಸಕ್ತಿ ತೋರಿದರೆ ಭಾರತ ಇನ್ನಷ್ಟು ಅಭಿವೃದ್ಧಿ ಹೊಂದಲಿದೆ. ಸ್ನೇಹಿತರೆ, ವಿಜ್ಞಾನ ಕೇವಲ ಪುಸ್ತಕಗಳಲ್ಲಿ ಇರುವ ವಿಷಯವಲ್ಲ, ಅದು ನಮ್ಮ ಜೀವನದ ಭಾಗ. ನಾವು ಕುತೂಹಲದಿಂದ ಪ್ರಶ್ನೆ ಕೇಳಬೇಕು, ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಪ್ರಯೋಗಗಳನ್ನು ಮಾಡಲು ಹೆದರಬಾರದು. ಕೊನೆಯಲ್ಲಿ ನಾನು ಹೇಳಬೇಕೆಂದರೆ, ಇಂದಿನ ವಿದ್ಯಾರ್ಥಿಗಳು ನಾಳೆಯ ವಿಜ್ಞಾನಿಗಳು. ಆದ್ದರಿಂದ ನಾವು ವಿಜ್ಞಾನವನ್ನು ಪ್ರೀತಿಸೋಣ, ಸಂಶೋಧನೆಗೆ ಉತ್ತೇಜನ ನೀಡೋಣ ಮತ್ತು ನಮ್ಮ ದೇಶವನ್ನು ವಿಜ್ಞಾನದಲ್ಲಿ ಮುಂಚೂಣಿಗೆ ತರುವಲ್ಲಿ ನಮ್ಮ ಪಾತ್ರವನ್ನು ನಿಭಾಯಿಸೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ವಿಜ್ಞಾನ.